ನಮಸ್ತೆ. ಸರೋಜ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬಿನ್ನಿ ಲೇಔಟ್, ಬೆಂಗಳೂರು. ನಾಡಿ ಶೋಧನ ಪ್ರಾಣಾಯಾಮ ಮಾಡಿ ತೋರಿಸಿ ಅಂತ ಹೇಳಿದರು ಯೂಟ್ಯೂಬ್ ಚಾನಲಲ್ಲಿ. ಇದೇ ಮುಂಚೆ ಈಗ ಕೆಲವರು ಫೇಸ್ಬುಕ್ ನೋಡಿರೋರು ಕೇಳಿರೋದ್ರಿಂದ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿರೋದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಹೈಟಲ್ಲಿ ಕೂತ್ಕೋಬೇಕು. ಬೆನ್ನೇರಾಗಬೇಕು ಅಂದರೆ ದಿಂಬು ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ಸುಖಾಸನದಲ್ಲಿ ಯಾರು ಬೇಕಾದ್ರೂ ಕೂತ್ಕೊಂಡು ಮಾಡ್ಬೋದು. ನಿಮ್ಗೆ ಈ ಥರ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಬೆಂಚ್ ಮೇಲೆ, ಚೇರ್ ಮೇಲೆ, ಯಾವುದ್ರ ಮೇಲೆ ಬೇಕಾದರೂ ಕೂತ್ಕೊಳ್ಳಿ. ಆದರೆ ಬೆನ್ನಿಂಗ್ ನೇರ ಇರಬೇಕು. ಈ ಥರ ಆಗಬಾರ್ದು. ಈ ಥರ ಆದಾಗ ನೀವು ಉಸಿರು ತೊಗೊಳೋದು ಬಿಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬೆನ್ನೇರ ಇದ್ದಾಗ ಚೆನ್ನಾಗಿ ಉಸಿರು ತೊಗೊಳೋಕ್ಕೆ ಬಿಡೋಕ್ಕೆ ಈಸಿ ಆಗುತ್ತೆ. ಕುತ್ತಿಗೆ ನೇರ ಇಟ್ಕೊಂಡು ಮಾಡಬೇಕು. ಇದನ್ನು ಪ್ರಾಣಾಯಾಮ ಮಾಡೋಕ್ಕೆ ಮುಂಚೆ ನಾವು ಉಸಿರಾಟವನ್ನು ಹೇಗೆ ಮಾಡ್ತೀವಿ ಅನ್ನೋದ್ರ ಕಡೆ ಗಮನ ಕೊಡಬೇಕು. ಕೈಗಳನ್ನು ಈ ಥರ ಚಿನ್ಮುದ್ರದಲ್ಲಿ ಇಟ್ಕೊಂಡು ಕಣ್ಮುಚ್ಚಿ ಚೆನ್ನಾಗಿ ಆಳವಾಗಿ ಉಸಿರು ತೊಗೊಳ್ಳಿ. ಆಳವಾದ ಉಸಿರನ್ನು ಹೊರಗೆ ಬಿಡಿ. ಎಷ್ಟು ಉಸಿರು ತೊಗೊಂಡಿರ್ತೀರೋ ಅಷ್ಟು ಉಸಿರನ್ನು ಹೊರಗೆ ಬಿಟ್ಟು ಚೆನ್ನಾಗಿ ಅಭ್ಯಾಸ ಮಾಡಿ. 1 ನಿಮಿಷ 2 ನಿಮಿಷ. ಇದು ಅಭ್ಯಾಸ ಆದಮೇಲೆ ನಾಡಿ ಶೋಧನ ಮಾಡಬೇಕು. ಕೈ ನೋಡಿ ಅನುನಾಸಿಕ ಮುದ್ರಾ ಅಂತ ಈ ಥರ ಇಟ್ಕೊಳ್ಬೇಕು. ನಾಡಿ ಶೋಧನ ಮಾಡಬೇಕಾದ್ರೆ ಸಿಂಪಲ್ಲಾಗಿರೋದು ನಾನು ತೋರಿಸ್ತಾ ಇರೋದು ನಾಡಿ ಶೋಧನ. ಈಗ ಬಲ ಮೂಗಿನ ಹೊಳ್ಳೆಯನ್ನು ಹೆಬ್ಬೆರಳಿಂದ ಈ ಥರ ಮುಚ್ಚಬೇಕು. ಎಡಗಡೆಯಿಂದ ಉಂಗುರದ ಬೆರಳಿಂದ ಮುಚ್ಚಬೇಕು. ನಿಮ್ಗೆ ಈ ಥರ ಬೆರಳು ಫೋಲ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಕೈ ಬೆರಳು ಈ ಥರನೇ ಇಟ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ಈ ಥರ ಹಿಂಗೆ ಇಟ್ಕೊಂಡಾಗ ಪೂರ್ತಿ ಉಸಿರನ್ನು ಹೊರಗೆ ಹಾಕಿ ಎಡಗಡೆಯಿಂದ ನಿಧಾನ ಉಸಿರನ್ನು ತೊಗೊಳ್ಳಿ. ತೊಗೊಂಡ್ಮೇಲೆ ಎಡಮೂಗಿನ ಹೊಳ್ಳೆಯನ್ನು ಉಂಗುರದ ಬೆರಳಿಂದ ಮುಚ್ಚಿ ನಿಧಾನ ಉಸಿರನ್ನು ಬಲಗಡೆಯಿಂದ ಬಿಡಿ. ಮತ್ತೆ ಬಲಗಡೆಯಿಂದ ಉಸಿರು ತೊಗೊಳ್ಳಿ. ಬಲಮೂಗಿನ ಹೊಳ್ಳೆಯನ್ನು ಮುಚ್ಚಿ ನಿಧಾನ ಉಸಿರನ್ನು ಎಡಗಡೆಯಿಂದ ಬಿಡಿ. ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಮಾಡಿ. ಫೋರ್ಸಬಲ್ಲಿ ಯಾವುದೂ ಮಾಡಬೇಡಿ. ಮತ್ತು ಹೇಳಿದ್ದಾರೆ ತುಂಬ ಹೊತ್ತು ತೊಗೋಬೇಕು ಬಿಡಬೇಕು ಅಂತ ಅದ್ರ ಕಡೆ ಗಮನ ಕೊಡಬೇಡಿ. ನಿಮ್ಮ ಕೆಪಾಸಿಟಿ, ನಿಮ್ಗೆ ಎಷ್ಟೊತ್ತು ತೊಗೊಳಕ್ಕಾಗತ್ತೆ, ಎಷ್ಟೊತ್ತು ಬಿಡೋಕ್ಕಾಗತ್ತೆ ಅಷ್ಟು ಮಾತ್ರನೇ ಮಾಡ್ತಾ ಬನ್ನಿ. ಇದು ಮಾಡಿಕೊಂಡಾಗ ಮೆಂಟಲಿ, ಫಿಸಿಕಲಿ ನಾವು ತುಂಬ ರಿಲ್ಯಾಕ್ಸ್ ಆಗ್ತಾ ಹೋಗ್ತೀವಿ. ಮಾನಸಿಕವಾಗಿ, ದೈಹಿಕವಾಗಿ ಆರೋಗ್ಯ ಸಿಗಬೇಕು ಅಂದರೆ ನಾಡಿ ಶೋಧನ ಬೆಸ್ಟ್ ಮೆಡಿಸನ್ನು. ಎಲ್ಲದಕ್ಕಿಂತ ಒಳ್ಳೆ ಔಷಧಿ ಅಂದರೆ ನಾಡಿ ಶೋಧನ. ಇದೆಲ್ಲರೂ ಮಾಡ್ಕೊಳ್ಳಿ. ಸಿಂಪಲ್ಲಾಗಿರೋದು ತೋರಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಯೂಟ್ಯೂಬ್ ಚಾನಲ್ ನೋಡಿ. ಏನಾದರೂ ಇದ್ದರೆ ಕಮೆಂಟ್ಸ್ ಹಾಕಿ. ಎಲ್ರಿಗೂ ತಲುಪಲಿ ಇದು. ಎಲ್ಲರೂ ಆರೋಗ್ಯವಾಗಿರಿ. ನಮಸ್ತೆ.